ಹಲೋ, ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ಹಾಗೆ ಇವತ್ತು ನಾನು ಮಾವನ ಮನೆಗೆ ಹೊರಟಿದ್ದು, ಬೈಲೂರು. ಹಾಗೆ ಮನೆಗೆ ಬಂದ್ವಿ ಈಗ. ಹೀಗೆ ಮಕ್ಕಳಿಗೆ ರಜೆ ಇತ್ತು, ಹಾಗಾಗಿ ಬಂದದ್ದು. ಇದು ಮನೆ, ಮಾವನ ಮನೆ, ನನ್ನ ಹಸ್ಬೆಂಡಿದ್ದು ತಂದೆ ಮನೆ. ಹಾಗೆ ಒಂದು ಪೂಜೆ ಇತ್ತು, ಹಾಗೆ ಬಂದದ್ದು. ನನ್ನ ಮಗಳು ಅಲ್ಲಿದ್ದಾಳೆ. ಇಲ್ಲಿ ಜಾಮ್ ಮತ್ತು ಪಪ್ಪಾಯ ತಗೊಂಬೇಕಂತಲ್ಲ ಜಾಮ್ ಕೊಯ್ಲಿಕ್ಕೆ ಉಂಟಂತೆ ಮರದಲ್ಲಿ, ಹೋಗಬೇಕು ಮರದ ಹತ್ರ. ಹಾಗೆ ಇವರು ಅಜ್ಜ, ನಮ್ಮ ಹಸ್ಬೆಂಡಿದ್ದು ತಂದೆಯ ತಂದೆ. ಹಾಗೆ ನೋಡಿ, ಇಲ್ಲಿ ಜಾಮ್ ಕೊಯ್ಲಿಕ್ಕೆ ಅಂತ ಹೊರಟದ್ದು. ಇಲ್ಲಿ ಬಸಳೆ, ಅರಿವೆ ಸೊಪ್ಪು ಎಲ್ಲ ಉಂಟು. ಹಾಗೆ ಬದನೆ ಗಿಡ ಉಂಟು. ಇದು ಬದನೆದ್ದು. ಹಾಗೆ ನಾವು ಜಾಮ್ ಕೊಯ್ಲಿಕ್ಕೆ ಅಂತ ಹೊರಟದ್ದು ಮರ ಹತ್ರ. ತುಂಬ ಇತ್ತು ಮರದಲ್ಲಿ ಜಾಮ್. ಸ್ವಲ್ಪ ಅದು ಸಿಹಿ ಇಲ್ಲ, ಚಪ್ಪೆ ಇದೆ. ಹಾಗೆ ನೋಡಿ, ಮೊನ್ನೆ ಗಾಳಿ ಮಳೆಗೆ ಸಿಕ್ಕಾಪಟ್ಟೆ ಬಿದ್ದಿದೆ, ತುಂಬ ಹಾಳಾಗಿ ಬಿದ್ದಿತ್ತು. ಹಾಗೆ ಸ್ವಲ್ಪ ಕೊಯ್ದರು. ಈ ಮರದಲ್ಲಿ ಸ್ವಲ್ಪ ಇತ್ತು, ಅದು ಬೆಳಿಗ್ಗೆ ಕೊಯ್ದಿದ್ದಾರಂತೆ ಅವರು, ಮನೆಯವರು. ಹಾಗೆ ಸ್ವಲ್ಪ ಎಣ್ಣೆ ನನ್ನ ಮಗಳು ಕೊಯ್ತಾ ಇದ್ದಾಳೆ. ಹಾಗೆ ತುಂಬ ಅಂದರೆ ತುಂಬ ಕೆಳಗೆ ಉಂಟು. ನೋಡಿ ಎಷ್ಟು ಬಿದ್ದಿದೆ ಅಂದರೆ. ಇಲ್ಲಿ ನನ್ನ ಹಸ್ಬೆಂಡ್ ಮರದಲ್ಲಿದ್ದಾರೆ. ಅದು ಬೇಡ, ಚಿಕ್ಕದು ಜಾಮಿನ ಮರದಲ್ಲಿ ಕಟ್ಟಿದ್ದಾರೆ ಕೊಯ್ಲಿಕ್ಕೆ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದು ಅವರದ್ದು ತೋಟ ತುಂಬ ಇದೆ. ಅಡಿಕೆ ಮರ, ತೆಂಗಿನ ಮರ ಎಲ್ಲ ಇದು ಇಷ್ಟೇ ಅಲ್ಲ, ಇನ್ನೂ ಇದೆ. ಹಾಗೆ ಜಾಮ್ ಕೊಯ್ದು ಕೊಟ್ಟರು, ತಿಂತಾ ಇದ್ದೇನೆ ನಾನು. ಸಿಹಿ ಇದ್ದರೆ ಒಳ್ಳೆಯದಾಗ್ತದೆ, ಸಿಹಿ ಇಲ್ಲ, ಅದು ಚಪ್ಪೆ ಆಗಿದೆ, ಮಳೆ ಬಂತು. ತುಂಬ ಚಪ್ಪೆಯಾಗಿ ಬಿಟ್ಟಿದೆ. ಹಾಗೆ ನೋಡಿ, ಸ್ವಲ್ಪ ಕೊಯ್ದು ಇದಿಷ್ಟು ಮನೆಗೆ ತಗೊಂಡು ಹೋಗೋದು ನಾವು ತಿನ್ನಲಿಕ್ಕೆ. ಹಾಗೆ ಬಸಳೆ ನೋಡಿ, ಸಿಕ್ಕಾಪಟ್ಟೆ ಬಸಳೆ ಇದೆ ಇಲ್ಲಿ. ಇದು ತಗೊಂಡು ಹೋಗ್ಬೇಕು ಹೋಗುವಾಗ. ಹಾಗೆ ಇವತ್ತು ಚಿಕನ್ ಮಾಡಿದರು ಊಟಕ್ಕೆ, ಮಧ್ಯಾಹ್ನಕ್ಕೆ. ನೋಡಿ ಬಸಳೆ ನೋಡಿ ಎಷ್ಟಿದೆ ಅಂತ, ತುಂಬ ಇದೆ ಬಸಳೆ. ಹಾಗೆ ಒಂದು ಪೂಜೆ ಇತ್ತು ಅನ್ನಲ್ಲ, ಅದು ಇದೆ ಪೂಜೆ. ಪೂಜೆ ಎಲ್ಲ ಮುಗೀತು. ಈಗ ಊಟ ಎಲ್ಲ ಆಗಿ ಎಲ್ಲರೂ ಮಲಗಿದ್ರು. ಇಲ್ಲಿ ನನ್ನ ಹಸ್ಬೆಂಡು, ಇವರು ನಮ್ಮ ಅಜ್ಜಿ ಎಲ್ಲ ಮಲಗಿದ್ರು ಮಧ್ಯಾಹ್ನ ಊಟ ಆಗಿ. ಇವರೆಲ್ಲರೂ ಮಲಗಿರುವಾಗ ಇವರಿಬ್ಬರು ಕ್ಯಾರಮ್ ಆಡ್ತಿದ್ದಾರೆ ಮಕ್ಕಳು. ಹಾಗೆ ನಾವು ಮನೆಗೆ ಬಂದಾಯಿತು. ಈಗ ನನ್ನ ಮಗಳು ಏಣಿ ಹತ್ತುತ್ತಾ ಇದ್ದಾಳೆ, ಏಣಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾಳೆ. ಬಿದ್ದರೆ ಒಂದು ಗತಿ.
ಸರ್ಕಸ್ ಮಾಡ್ತಾ ಇದ್ದಾಳೆ ನೋಡಿ. ಮನೆಯಲ್ಲಿ ಈಗ ರಜೆ ಸಿಕ್ಕಿ ಅವರಿಗೆ ಎಂತ ಮಾಡೋದಂತ ಗೊತ್ತಿಲ್ಲ. ಹಾಗೆ ಈಗ ಬಸ್ಲೆ ಎಲ್ಲ ತಂದಿದ್ದೆ ನಿನ್ನೆ, ತುಂಬ ಇತ್ತು ಬಸ್ಲೆ. ಸೊಪ್ಪು ಅಂತೂ ತುಂಬ ಚೆನ್ನಾಗಿತ್ತು. ಬಸ್ಲೆ ಸೊಪ್ಪು ದೊಡ್ಡ ದೊಡ್ಡದಿತ್ತು. ಹಾಗೆ ಸ್ವಲ್ಪ ಸೊಪ್ಪು ತಂದಿದ್ದೇನೆ, ನಾಳೆ ಬೆಳಗ್ಗೆ ದೋಸೆ ಮಾಡುವಂತ. ತುಂಬ ಸೊಪ್ಪು ತುಂಬ ಇದೆ, ಸ್ವಲ್ಪ ದೋಸೆ ಮಾಡಿ ಸ್ವಲ್ಪ ಪಲ್ಯ ಮಾಡುವಂತ. ಹಾಗೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಇನ್ನು ಪದಾರ್ಥ ಮಾಡಬೇಕು. ಹಾಗೆ ಅಲ್ಲಿಂದ ಬರ್ತಾ ಮಾವಿನ ಮಿಡಿ ಉಪ್ಪಿನಕಾಯಿ ತಂದಿದ್ದೇವೆ. ಇಷ್ಟು ಕೊಟ್ಟಿದ್ದಾರೆ, ಮಿಡಿ ಉಪ್ಪಿನಕಾಯಿ ಇದು. ಹಾಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.